ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲದೆ ರಾಜ್ಯದಲ್ಲೇ ರಾಜಕೀಯವಾಗಿ ಅತ್ಯಂತ ಪ್ರಖ್ಯಾತಿ ಮತ್ತು ಕುಖ್ಯಾತಿಯನ್ನು ಪಡೆದಂಥ ತಾಲೂಕು ಇದು. ಈ ತಾಲೂಕು ಈಗ ಮತ್ತೊಂದು ಕ್ಷೇತ್ರದಲ್ಲಿ ತನ್ನ ಕರಾಳ ಬಾಹುಗಳನ್ನು ಚಾಚ್ತಾ ಇದೆ. ಅದು ಯಾವುದೆಂದರೆ ಅದೇ ಮರಳು ದಂಧೆ. ಹೌದು, ಈಗ ತಾಲೂಕಿನಲ್ಲಿ ಈ ದಂಧೆಯಿಂದಲೇ ಹಣ ಸಂಪಾದನೆ ಮಾಡ್ತಕ್ಕಂಥ ದೊಡ್ಡ ಮಾರ್ಗೋಪಾಯವನ್ನು ಯುವಕರು ಕಂಡುಕೊಂಡ್ಬಿಟ್ಟಂತೆ ಕಾಣಿಸ್ತಾ ಇದೆ. ಈ ದಂಧೆಯಿಂದ ಬರುವ ಹಣದ ಆಸೆಗೆ ಹಲವಾರು ರೈತರ ಜಮೀನುಗಳು ಈಗ ಗುಂಡಿ ಬಿದ್ದಿವೆ. ಫಲವತ್ತಾದ ಜಮೀನು ವ್ಯವಸಾಯಕ್ಕೆ ಯೋಗ್ಯಕ್ಕೆ ಬಾರದಂಥ ಪಾಳು ಭೂಮಿಯಾಗಿ ಬಿಟ್ಟಿವೆ. ಆ ಮಾತು ಆಗಿರಲಿ. ಆದರೆ ತಾಲೂಕಿನಲ್ಲಿ ಮರಳು ಅಡ್ಡೆಯ ಪ್ರಮುಖ ಒಂದು ಭಾಗ ಅಂತಂದರೆ ಅದು ಬೋಗಾದಿ ಕ್ಷೇತ್ರ. ಆ ಬೋಗಾದಿ ಕ್ಷೇತ್ರದಲ್ಲಿನ ಕೊರವನಗುಂದಿಯೇ ಪ್ರಮುಖ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಹಾಗೆಯೇ ಇಂಡಸಳ್ಳಿ, ತಿರುಗನಹಳ್ಳಿ, ಕೆಸುವನಕಟ್ಟೆ, ಕಾಳಿಂಗನಹಳ್ಳಿ, ಸಿಂಗಸನಕೆರೆ, ತೊಳಲಿ, ಕೆಳಗೆರೆ, ಹಡೇನಹಳ್ಳಿ ಹಲವಾರು ಕಡೆ ಈ ದಂಧೆಕೋರರು ತನ್ನ ಮರಳನ್ನು ಲೂಟಿ ಮಾಡ್ತಾ ಇದ್ದಾರೆ. ಆದರೆ ಈ ದಂಧೆಯನ್ನು ತಡೆಯೋದನ್ನು ಬಿಟ್ಟು ತಾಲೂಕು ಆಡಳಿತ, ಪೊಲೀಸರು ಈ ದಂಧೆಯ ಪಾಲನ್ನು ಪಡೆದುಕೊಂಡು ನಾಮಕಾವಸ್ಥೆ ಕರ್ತವ್ಯವನ್ನು ನಿರ್ವಹಿಸಿ ಸುಮ್ಮನಾಗ್ಬಿಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರತಕ್ಕಂಥ ಒಂದು ಆರೋಪದ ಮಾತಾಗಿದೆ. ಹಾಗೆ ಇನ್ನು ಈ ದಂಧೆಯನ್ನು ತಡೆಗಟ್ಟಲಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾದಂಥ ಗ್ರಾಮಸ್ಥರುಗಳೇ ಗ್ರಾಮದ ಅಭಿವೃದ್ಧಿಯ ನೆಪವನ್ನು ಮಾಡಿಕೊಂಡು ತಮ್ಮ ಗ್ರಾಮದ ಮೇಲೆ ಹಾದು ಹೋಗ್ತಕ್ಕಂಥ ಲಾರಿಗಳಿಂದ ಚಂದ ಹಣ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಕೂಡ ಪೊಲೀಸರಿಗೆ, ತಹಸೀಲ್ದಾರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗೆ ತಾಲೂಕಿನ ದೊರೆಗಳೆನಿಸಿಕೊಂಡಂಥ ಶಾಸಕ ಚಲುವರಾಯಸ್ವಾಮಿ ಆಗಲಿ, ಸುರೇಶ್ ಗೌಡರಾಗಲಿ ಈ ದಂಧೆ ಬಗ್ಗೆ ಅಷ್ಟೇನು ತಲೆಕೊಡಿಸಿಕೊಳ್ಳದಿದ್ದರೂ ಕಾರಣವಿದೆ. ಯಾಕೆ ಅಂತಂದರೆ ಅವರ ಬೆಂಬಲಿಗರೇ ಈ ದಂಧೆಯಲ್ಲಿ ತೊಡಗಿರೋ ದಿವಸದಿಂದ ದಂಧೆಕೋರರ ಮೇಲೆ ಪ್ರಮುಖ ಅಸ್ತ್ರವನ್ನು ಬಳಸಿ ತಡೆಗಟ್ಟಲು ಹಿಂದೇಟಾಗ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಕೂಡ ತಮ್ಮ ಜೋಬಿಗೆ ಹಣವನ್ನು ಇಳಿಸ್ತಕ್ಕಂಥ ಪ್ರಮುಖ ಒಂದು ದಂಧೆಯ ಪಾಲನ್ನು ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿ ಕೇಳಿಬರ್ತಾ ಇರತಕ್ಕಂಥ ಒಂದು ಮಾತು. ಅದು ಹಾಗಿರಲಿ. ಹಾಗೆ ಈ ತಾಲೂಕಿನ ಸಂಪತ್ತನ್ನು ಉಳಿಸಿಕೊಳ್ಳಲು ಈ ತಾಲೂಕಿನ ಪ್ರತಿಯೊಬ್ಬ ಪ್ರಜೆ ಮೇಲೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಅರಿತುಕೊಂಡು ಜನತೆ ಎಚ್ಚೆತ್ತುಕೊಂಡು ಪ್ರತಿಭಟನೆಯ ಹಾದಿಯನ್ನು ಹಿಡಿದಾಗ ಮಾತ್ರ ಈ ದಂಧೆಗೆ ಕಡಿವಾಣ ಹಾಕಲು ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಈ ನಮ್ಮ ಪತ್ರಿಕೆಯ ಮುಖಾಂತರ ತಮಗೆ ಮನವರಿಕೆ ಮಾಡಿಕೊಳ್ತಕ್ಕಂಥ